ಕ್ಷೇಮವಾಗಿದ್ರಿ ಅಂತ ಭಾವಿಸ್ತಾ ಈ ಒಂದು ವಿಡಿಯೋದಲ್ಲಿ ನೌನ್ನ 6th ಟೈಪ್ ಅನ್ಕೌಂಟಬಲ್ ನೌನ್, ಎಣಿಸ್ಲಿಕ್ಕೆ ಆಗದಂತಹ ನಾಮಪದದ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ವಾಟ್ ಈಸ್ ಅನ್ಕೌಂಟಬಲ್ ನೌನ್? ಅನ್ಕೌಂಟಬಲ್ ನೌನ್ ಅಂದ್ರೆ ಏನು? ಎ ವರ್ಡ್ ವಿಚ್ ಈಸ್ ನೇಮ್ ಆಫ್ ಎ ಥಿಂಗ್ ದಟ್ ಕೆನಾಟ್ ಬಿ ಕೌಂಟೆಡ್. ನೋಡಿ, ಹೆಸರನ್ನು ಸೂಚಿಸುವಂತ ಪದ ಇದು ಎಣಿಸ್ಲಿಕ್ಕೆ ಬಾರದೆ ಇದ್ರೆ, ಎಣಿಸ್ಲಿಕ್ಕೆ ಆಗದೇ ಇಲ್ಲ, ಸಾಧ್ಯವೇ ಇಲ್ಲ, ಅಥವಾ ಡಿವೈಡೆಡ್ ಇಂಟು ಸಿಂಗ್ಯುಲರ್ ಆರ್ ಪ್ಲೂರಲ್, ಅಥವಾ ಏಕವಚನ ಅಥವಾ ಬಹುವಚನ ಈ ರೀತಿಯಾಗಿ ವಿಂಗಡಿಸಲಿಕ್ಕೆ ಬಾರದೆ ಇದ್ದರೆ ಅದನ್ನು ನಾವು ಅನ್ಕೌಂಟಬಲ್ ನೌನ್ ಅಂತ ಹೇಳ್ತೀವಿ. ಒಂದು ಎ ವರ್ಡ್ ವಿಚ್ ಕೆನಾಟ್ ಬಿ ಕೌಂಟೆಡ್, ಅದನ್ನು ಎಣಿಸ್ಲಿಕ್ಕೆ ಬರಬಾರದು, ಅಥವಾ ಸಿಂಗ್ಯುಲರ್ ಇಂಟು ಪ್ಲೂರಲ್ ಮಾಡ್ಲಿಕ್ಕೆ ಬರದೇ ಇದ್ರೆ ಅದನ್ನು ನಾವು ಅನ್ಕೌಂಟಬಲ್ ನೌನ್, ಎಣಿಸಲಿಕ್ಕಾಗದ, ಎಣಿಸಲ್ಪಡದ ನಾಮಪದಗಳು ಅಂತೇಳಿ ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ಮಿಲ್ಕ್. ನೋಡಿ, ಮಿಲ್ಕ್ ಅನ್ನ ನೋ ಬಡಿ ಕ್ಯಾನ್ ಕೌಂಟ್, ಯಾರು ಕೂಡ ಎಣಿಸಕ್ಕಾಗಲ್ಲ. ಅಂಡ್ ಬೌಲ್ ಆಫ್ ರೈಸ್ ಇದೆ, ಈ ರೈಸ್ ಅನ್ನ ಯಾರು ಎಣಿಸ್ತಾರೆ? 1, 2 ಅಗಳು, 3 ಅಗಳು, 4 ಅಗಳು ಅಂತೇಳಿ ಯಾರು ಎಣಿಸಕ್ಕಾಗತ್ತಾ? ಆಗಲ್ಲ. ನೆಕ್ಸ್ಟ್ ದಿ ಥ್ರೆಡ್ ಇದೆ, ಊಲ್ ಇದೆ, ಉಲ್ಲನ್ ಇದೆ, ಇದನ್ನು ಕೂಡ ಎಷ್ಟು ಥ್ರೆಡ್ಸ್ ಇದೆ ಅಂತೇಳಿ ಕೂಡ ಎಣಿಸಕ್ಕಾಗಲ್ಲ. ನೆಕ್ಸ್ಟ್ ಇಂಕ್ ಇದೆ, ಇಂಕ್ ಅನ್ನು ಕೂಡ ಎಣಿಸಕ್ಕಾಗತ್ತಾ? ಆಗಲ್ಲ. ಆಯಿಲ್ ಇದೆ, ಆಯಿಲ್ ಅನ್ನು ಕೂಡ ನಾವು ಎಣಿಸಕ್ಕಾಗಲ್ಲ. ಇವುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಎಣಿಸಕ್ಕಾಗಲ್ಲ. ಬಟ್ ವಿ ಕ್ಯಾನ್ ಮೆಜರ್ ದೆಮ್, ಆದ್ರೆ ಅಳತೆ ಮಾಡ್ಬೋದು. ಕೆಲವನ್ನ ಗ್ಲಾಸ್ ಅಲ್ಲಿ, ಲೀಟರ್ ಅಲ್ಲಿ ಅಳತೆ ಮಾಡ್ತೀವಿ, ಕೆಲವು ಕಪ್ಸ್ ಅಲ್ಲಿ, ಬೌಲ್ಸ್ ಅಲ್ಲಿ ಅಳತೆ ಮಾಡ್ತೀವಿ, ಕೆಲವು ಕೆಜಿ ಲೆಕ್ಕದಲ್ಲಿ ಅಳತೆ ಮಾಡ್ತೀವಿ, ಕೆಲವು ಲೀಟರ್, ಮಿಲಿಲೀಟರ್, ಲೀಟರ್, ಈ ತರ ನಾವು ಅಳತೆ ಮಾಡ್ಬೋದೇ ವಿನಃ ಬಟ್ ಎಣಿಸಕ್ಕಂತೂ ಆಗೋದಿಲ್ಲ. ಅಂತವುಗಳನ್ನ ಏನಂತ ಕರಿತೀವಿ ನಾವು? ಅನ್ಕೌಂಟಬಲ್ ನೌನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹಿಯರ್, ಸ್ಯಾಂಡ್, ಐಸ್, ಕಾಫಿ, ಹೇರ್, ಆಕ್ಸಿಜನ್, ಬಟರ್, ಸ್ಟಾರ್ಸ್, ವಾಟರ್, ಐರನ್, ಟ್ರೂತ್, ಬ್ಯೂಟಿ, honesty, whole life, justice, liberty, democracy, and etc. So these are all cannot be counted. ಇವು ಯಾವನ್ನು ಕೂಡ ನಾವು ಎಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇಂತಹ ಪದಗಳು ನಾವು ಅನ್ಕೌಂಟಬಲ್ ನೌನ್ ಅಂತೇಳಿ ಪರಿಗಣಿಸ್ತೀವಿ. ಸೊ ಹೀಗೆ ನೀವು ಅನ್ಕೌಂಟಬಲ್ ನೌನ್ ಅಂತಂದ್ರೆ ಈಸಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಟಾಪಿಕ್ ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. Thank you for watching.